ಆಗಿಬಿಟ್ಟಿರ್ತದೆ. ಅದು ನಾವು ಮಾರಿರೋ ಬೆಲೆ ನೋಡಿದ್ರೆ ನಮಗೆ 30 ರೂಪಾಯಿ ಕೆಜಿನೂ ಸೇಲ್ ಆಗಿರಲ್ಲ. ಅದೇ ಪ್ರಾಬ್ಲಮ್. ಅದು ರೈತರಿಗೆ ಭಾಳ ದೊಡ್ಡ ಮೋಸ. ಅದಕ್ಕೆ ಇವರು ಒಂದು ನಿಗದಿತ ಬೆಲೆ ಕೊಡಬೇಕು ಅನ್ನೋದೇ ರೈತರ ಹೋರಾಟದಲ್ಲಿ. ಅದೇ ಹರಿಯಾಣದಲ್ಲಿ ಹಾಂ. ಎಂಟು ಗಂಟೆ ಮನೆ ಬಿಟ್ರೆ ನಾನು ಮನೆ ಸೇರೋದು ರಾತ್ರಿ 10-11 ಗಂಟೆ. ಹೌದಾ? ಒಂದು ಸತಿ ಹಳ್ಳಿಗಳಿಗೆ ಹೋಗ್ಬಿಟ್ವಿ ಅಂತಂದ್ರೆ ಫೀಲ್ಡಿಗೆ ಇಳಿದು ಬಿಟ್ರೆ ಮನೆ ನೆನಪಾಗಲ್ರಿ ನಮ್ಗೆ. ನಾವು ಈಗ ಹೋಗೋ ಜಾಗ ಯಾವುದು? ಈಗ ಗಣಚಲ್ಕೇಡ್ ಅಂತ ಹೇಳ್ರಿ, ಅದು ಗ್ರಾಮೀಣ ಮತಕ್ಷೇತ್ರ ಬರುತ್ತೆ. ನೀನು ಹೋಗಿದ್ದು ನಾವು ದಕ್ಷಿಣ ಮತಕ್ಷೇತ್ರ. ಒಟ್ಟು 20 ಲಕ್ಷ ವೋಟರ್ಸ್ ಇದ್ದಾರೆ ಇಲ್ಲಿ MP ಎಲೆಕ್ಷನ್. ಸೊ ಈಗ ಅಶ್ವಿನಿ, ದಲಿತ ಸಮುದಾಯ ಅಂತ ಯಾರೆಲ್ಲ ಇದ್ದಾರೆ ಅದರಲ್ಲಿ? ಯಾವುದೆಲ್ಲ ಸುಮಾರು ಇರ್ಬೋದಲ್ಲ? ಹಾಂ, ದಲಿತ ಸಮುದಾಯ ಅಂದರೆ SC ST ಎರಡು ಕೂಡಿಸಿ ನೋಡ್ತೀವಿ ನಾವು. SCಗಳಲ್ಲೇ 101 ಜಾತಿಗಳಿದೆಲ್ಲ. ನಾವು STಗಳಲ್ಲಿ ಕೂಡ ಇದ್ದಾವೆ, ಸುಮಾರು ಇರ್ಬೋದು 50. ಈಗ ಅದರಲ್ಲಿ ಮೆಜಾರಿಟಿ ಜನಸಂಖ್ಯೆವಾರು ನೋಡೋದಾದ್ರೆ ಇಲ್ಲಿ SC ಒಳಗಡೆ ಎಡ ಮತ್ತು ಬಲ ಅಂಥೇಳಿ ನೋಡ್ತೀವಿ. ಹೌದು. ಬಲ ಅಂತಂದರೆ ಇವರು ಪರಿಶಿಷ್ಟ ಜಾತಿಯಲ್ಲಿ ಹೊಲೆಯ ಸಮುದಾಯದವರು. ಆ ವೋಟರ್ಸ್ ಜಾಸ್ತಿ ಇದ್ದಾವೆ ಇಲ್ಲಿಯಾ? ಈ ಭಾಗದಲ್ಲಿ ಜಾಸ್ತಿ ವೋಟರ್ಸ್ ಇದ್ದಾರೆ. ಒಂದು ದಕ್ಷಿಣ ಮತಕ್ಷೇತ್ರದಲ್ಲಿ 50,000 ವೋಟ್ರ್ ಇದ್ದಾವೆ. ಅವ್ರದ್ದು ಸಪ್ರೇಟ್ ಇದ್ರದ್ದೇ. ಹಾಗಾಗಿ ನಿಮ್ಮ ಜಾಸ್ತಿ ವೋಟರ್ಸ್ ಇದೆ. ಹೊಲೆಯ, ಮಾದಿಗ, ಆಮೇಲೆ ಡೋಹರು, ಒಂದು ಸ್ವಲ್ಪ ಬೇರೆ ಬೇರೆ ಸಣ್ಣ ಸಣ್ಣ ಕಮ್ಯುನಿಟಿಗಳು ಅಷ್ಟೊಂದು ವೋಟ್ ಇಂಪ್ಯಾಕ್ಟ್ ಆಗಲ್ಲ ಅಂತ ಕಾಂಗ್ರೆಸ್ನವ್ರು ತಿಳ್ಕೊತಾರೆ. ಆ ರೀತಿ ಕಮ್ಯುನಿಟಿ, ಸಣ್ಣ ಸಣ್ಣ ಕಮ್ಯುನಿಟಿಗಳು ಭಾಳ ಇದಾವ್ರಿ. ಆಮೇಲೆ ಒಡ್ರ ಸಮುದಾಯ ಇದೆ. ಆಮೇಲೆ ಈ ಪಾರ್ದ್ರಿ ಸಮುದಾಯ ಅಂತೇಳಿ ಅಲೆಮಾರಿಗಳದು, ಇವೆಲ್ಲ ಕೌಂಟ್ ಮಾಡಿದಾಗ ಒಂದು ಒಳ್ಳೆಯ ಒಂದು ಇದು ಆಗ್ತದೆ. ಎಲ್ಲರನ್ನು ಒಟ್ಟಾಗಿ ಸೇರಿಸಿ ಜಾಗೃತಿ ಮೂಡಿಸಿದಾಗ ವೋಟ್ ಟರ್ನ್ ಆಗೋ ಸಾಧ್ಯತೆಗಳಿದಾವೆ. ನಾವು ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಕಮ್ಯುನಿಟಿ ಯಾರಿದಾರೋ ಅವರನ್ನು ಮನವೊಲಿಸೋಕ್ಕೆ ಜಾಸ್ತಿ ಪ್ರಯತ್ನ ಪಡ್ತಾರೆ. ಸಣ್ಣ ಪುಟ್ಟ ಇದ್ದವ್ರಿಗೂ ಕೂಡ ಅಲ್ಲಿ ಆ ಹಿಡಿತದಲ್ಲಿ ಇಟ್ಕೋಬೇಕಾಗಿತ್ತು. ಆ ಕೆಲಸ BJP ಅವ್ರು ಮಾಡ್ಕೊಂಡಾರೆ ಈ ಭಾಗದಾಗ. ಸಣ್ಣ ಸಣ್ಣ ಕಮ್ಯುನಿಟಿ ವೋಟರ್ಸ್ ಯಾರಿದಾರೋ ಅವರನ್ನು ವೋಟ್ ಬ್ಯಾಂಕಿಂಗಾಗಿ ಮಾಡ್ಕೊಂಡಿದ್ದಾರೆ. ಈಗ ಬಂಜಾರ ಮೊದಲು ಇರಲಿಲ್ಲ, ಈಗ ಅವರು SC ಪಟ್ಟಿ ಒಳಗಡೆ ಸೇರ್ಪಡೆ ಆಗಿದ್ದಾರೆ. ಬಂಜಾರ ಕಮ್ಯುನಿಟಿಯ ಅತಿ ಹೆಚ್ಚು ವೋಟ್ಗಳು ಹೋಗೋದು BJPಗೆ ಹೋಗ್ತದೆ. ಹೌದಾ? ಲಾಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದ್ರಲ್ರಿ ಉಮೇಶ್ ಜಾಧವ್ ಅವರು, MP ಕ್ಷೇತ್ರ, ಈ ಕಲಬುರಗಿ ಕ್ಷೇತ್ರ ಉಮೇಶ್ ಜಾಧವ್ ಅಂತೇಳಿ ಕಂಟೆಸ್ಟ್ ಮಾಡಿದರು. ಅವರು ಬಂಜಾರ ಸಮುದಾಯದವ್ರೆ. ಹೌದು. ಆಮೇಲೆ ಚಿತ್ತಾಪುರಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ BJP ಅವರು ಟಿಕೆಟ್ ಕೊಟ್ಟಿದ್ದು ಬಂಜಾರ ಸಮುದಾಯದವರಿಗೆ. ಕಾಂಗ್ರೆಸ್ನವರು 2 ಕ್ಷೇತ್ರಗಳಿಗೆ ಟಿಕೆಟ್ ಕೊಟ್ಟಿದ್ರು, ಗ್ರಾಮೀಣ ಮತಕ್ಷೇತ್ರ ಮತ್ತು ತಾಲೂಕು ಚಿಂಚೋಳಿ. 2 ಕ್ಷೇತ್ರಗಳಲ್ಲಿ ಕೂಡ ಸೋಲಾಯಿತು. 9 ಕ್ಷೇತ್ರಗಳಲ್ಲಿ ಬೇರೆ ಎಲ್ಲ ಕ್ಯಾಂಡಿಡೇಟ್ ವಿನ್ ಆಗಿದ್ದಾರೆ.
ಆದರೆ ಲಂಬಾಣಿ ಸಮುದಾಯಕ್ಕೂ ಕೂಡ ಒಂದು ಟಿಕೆಟ್ ಇರಬೇಕು ಅಂತೇಳಿ 2 ಕ್ಷೇತ್ರ ಕೊಟ್ಟಿದ್ರು. 2 ಕ್ಷೇತ್ರದಲ್ಲಿ ಸೋಲಾಯಿತು. ತಾಲೂಕು ಚುಂಚೋಳಿಯಲ್ಲಿರ್ತಕ್ಕಂಥ MLA ಮೊದಲು ಕಾಂಗ್ರೆಸ್ನಲ್ಲೇ ಇದ್ದರು. ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ದೆ ಕಾಂಗ್ರೆಸ್ಲಿಂದ. ನೆಕ್ಸ್ಟ್ ಬರ್ತಾ ಬರ್ತಾ ಅವರು ಮೊನ್ನೆ ನಡೀತಲ್ರಿ ಅದು ರೆಸಾರ್ಟ್ ವ್ಯವಹಾರ, ರೆಸಾರ್ಟ್ ರಾಜಕಾರಣ ಆಯ್ತಲ್ಲ, ಆ ಟೈಮಲ್ಲಿ ಸೇಲ್ ಆದ ವ್ಯಕ್ತಿ ಒಬ್ಬರೇ ಕಲಬುರಗಿಯಲ್ಲಿ. ಹೌದಾ? ಇವರು ಸೇಲ್ ಆಗಿ BJPಗೆ ಸೇರ್ಕೊಂಡ್ಬಿಟ್ರು. Take some of the road. ಯಾವ ಥರ ಉದ್ಯೋಗ? ಮನ್ರೇಗಾ ಅದೇ ಮನ್ರೇಗಾಲಿ ಯಾವ್ದು ಏನೆಲ್ಲ ಕೆಲಸ? ಮನ್ರೇಗಾದಲ್ಲಿ ಈ ಕೆರೆ, ಗೋಕಟ್ಟ, ಸಾರ್ವಜನಿಕ ಅಂದರೆ ನೀರನ್ನ ನಮ್ಮ ಕಾರ್ ನೋಡಿದ್ರಿ ಈಗ ಹೋಗ್ತಾರೆ ಬಸ್ ಬಂದು ಓಡಿ. ಯಾಕ್ರೋ ಏನು ಮಾಡತ್ತೀರ ರಾಹುಲ? ಮತ್ತೆ ಯಾಕೆ ನಿಂತ್ರಿ? ಎಷ್ಟು ಮಂದಿ ಯಾಕೆ ಗಾಡಿಗೆ ಯಾಕೆ ನಿಂದ್ರಿಸ್ರಿ? ಆ ಯಾ ಬಾಲ್ಯ ಸತ್ರ ಅದಕ್ಕೆ ಹೋಗ್ಕೇಸಂದ್ರೆ ಇದು ಮಾಡ್ಬೇಕು, ಇಲ್ಲ ಅಂತಂದ್ರೆ ಎಲ್ಲರೂ ಸ್ಮಶಾನದಾಗ ಬಿಟ್ಬೇಕು. ಬಾಲ್ಯ ಸತ್ರ ಹಿಂಗೆ ರೋಡಿನ ಮ್ಯಾಗ ನಿಂತರ ಜೀವಂತ ಆಗ್ತದ. ಬಾಲ್ಯ ಸತ್ತದತ್ತೆ ಅಲ್ಲಿ ಹುಳಿ ಉಲ್ಟ ಅಲ್ಲಿ ರಾಮನವಮಿ ಅದರ ಬಗ್ಗೆ ನೀವು ಒಂದು ಸ್ವಲ್ಪ ಕಾಳಜಿ ಮಾಡಬೇಕು ಅಂತ ಹೇಳಿದೀವಿ. ಆಮೇಲೆ 5 ದಿವಸ ನಾವಿಲ್ಲಿ ಪ್ರೋಗ್ರಾಮ್ ಇಟ್ಟೇವೆ ಮೇಡಮ್. ಆ ಕಡೆ ಗಣೇಶ ಕೂಡೋ ಮಟ್ಟಕ್ಕೆ ಈ ಕಡೆ ನಾವು ಬುದ್ಧ, ಬಸವಣ್ಣ, ಸಾವಿತ್ರಿಬಾಯಿ ಫುಲೆ, ಅಂಬೇಡ್ಕರು, ಸಾವು ಮಹಾರಾಜರ ಇದು ಮಾಡಿದ್ವಿ. ಪ್ರವಚನ ಥರ ಕಾರ್ಯಕ್ರಮ ಇಟ್ಕೊಂಡು ನಾವು ಗಣೇಶ ಕುಂದರ್ಸೋ ಜಾಗದಲ್ಲಿ. ಆಮೇಲೆ ಹಾಡು ಇವೆಲ್ಲ ಇಡಿಸ್ತೀವಿ. ಆವಾಗಿಂದ ಮಕ್ಕಳು ಕನ್ವಿನ್ಸ್ ಆಗಿ ಅವರು ಚೇಂಜಸ್ ಆದರು. ಹೌದಲ್ಲ, ನಾವು ಗಣೇಶ ಕೂಡಿಸ್ಬಾರ್ದು, ನಾವು ಈ ರೀತಿ ರೋಡ್ ಹತ್ರ ನಿಂತ್ಕೊಂಡು ದುಡ್ಡೆಲ್ಲ ಇಸ್ಕೋಬಾರ್ದು ಜನರ ಹತ್ರ ಅಂತೇಳಿ ಆವಾಗ ಮಕ್ಕಳ ಮನಸ್ಸಲ್ಲಿ ಬಂತು. ನೆಕ್ಸ್ಟ್ ಬರ್ತಾ ಬರ್ತಾ ನಾವೇನು ಮಾಡಿದ್ವಿ, ಇನ್ನೂ ಸ್ವಲ್ಪ ಇನ್ಸ್ಪೈರ್ ಆಗಲಿ ಅಂತೇಳಿ ಆಲೋಚನೆ ಮಾಡಿ ನಾವು 2023 ಫೆಬ್ರವರಿ 7ನೇ ತಾರೀಕು ರಂಗಮಂದಿರದಲ್ಲಿ ಫಸ್ಟ್ ಟೈಮ್ ಬೃಹತ್ ಕಾರ್ಯಕ್ರಮ ಇಟ್ಕೊಂಡ್ವಿ. ಮಕ್ಕಳಿಂದ ಪ್ರಬಂಧ ಬರೆಸಿದ್ವಿ ನಮ್ಮ ಸ್ಟಡಿ ಸರ್ಕಲ್ ಎಲ್ಲ ಮಕ್ಕಳಿಂದ. ರಮಾಬಾಯಿ ಅವರ ಬಗ್ಗೆ ಪ್ರಬಂಧ ಬರೆದು ಆ ಪ್ರಬಂಧ ಬರೆದ ಮಕ್ಕಳಿಗೆ ಬಹುಮಾನವನ್ನು ಬಾಬಾ ಸಾಹೇಬ್ರ ಮೊಮ್ಮಗಳ ಕಡೆಯಿಂದ ಕೊಡಿಸಿದ್ವಿ. ಇನ್ಸ್ಪೈರ್ ಆಗಲಿ ಮಕ್ಕಳು ಅಂತೇಳಿ ಅವ್ರ ಕೈಯಿಂದ ತೊಗೊಂಡ್ರೆ. ಅಂದರೆ ಈಗ ಮೊನ್ನೆ ನಾವು ಬಾಬಾ ಸಾಹೇಬ್ರ ರಮಾಬಾಯಿ ಜಯಂತಿ ಮಾಡಿದ್ಮೇಲೂ ಕೂಡ ಹೋಳಿ ಹುಣ್ಣಿಗೆ ಮಕ್ಕಳು ಕಾಮ ಹೊಡಿತಾಯಿದ್ರು. ಕಾಮ ಅಂತಂದರೆ ಅದೊಂದು ಸರ್ಕಲ್ ಥರ ಮಾಡಿ ಒಳಗಡೆ ಬೆಂಕಿ ಇದು ಮಾಡಿ ಜಾಸ್ತಿ
ಮುಂದಕ್ಕೆ ಇಲ್ಲೇ ತಂದು ಟರ್ನ್ ಮಾಡ್ತಾರೆ. ಹಾಂ ಗೋಶಾಲೆ ಇರೋದು ಯಾರ್ದು ಇದು ಗೋಶಾಲೆ? ಯಾರೋ ಒಬ್ರು ಮಾಡ್ಕೊಂಡ್ರೆ ನೀವೇನು ಬೆಳೆಸ್ತೀರಾ ನಿಮ್ಮ ತೋಟದಲ್ಲಿ? ನಮ್ಮ ತೋಟದಲ್ಲೂ ಇದು ಹಾಕ್ತೀವಿ ರೀ ಮೇಡಮ್. ಕಬ್ಬು ಹಾಕಿದ್ದೀವಿ ಸತಿ. ಹಾಂ ಕಬ್ಬು ಮೊನ್ನೆ ಕೊಯ್ದ್ವಿ. ಈಗ ಜೋಳ ರಾಶಿ ಐತ್ರಿ ಮೊನ್ನೆ ಸ್ವಲ್ಪ ಅವಿಯೋದು. ಬಿಗ್ ಸೈಡ್ ಇಟ್ಸ್ ನೈಸ್. ಇದು ಒಟ್ಟು 50 ಎಕರೆ ಕೆರೆ ಇದೆ ರೀ. 3 ಏರಿಯಾದ ಜನ ವರ್ಕ್ ಮಾಡ್ತಾರೆ. ಒಂದು ಗ್ರಾಮ ಪಂಚಾಯತಿ ಅಡಿ ಒಳಗೆ ಒಂದು ಕೆರೆ ಹೂಳು ಎತ್ತದಾಗ್ತದೆ. 5 ವರ್ಷದಿಂದ ವರ್ಕ್ ನಡೀತಾನೆ ಇದೆ ರೀ. ಮಳೆ ನೀರು ಇಟ್ಕೊಳಕ ಮಳೆ ನೀರು ಸೇರ್ಸಕ್ಕೆ? ಹಾಂ, ಕೆರೆ ಇರೋದು ದೊಡ್ಡ ಕೆರೆ. 50 ಎಕರೆ ಅಂತಂದ್ರೆ ಇಲ್ಲಿ ಒಂದು ವೇಳೆ ಮಳೆ ಬಂದಾಗ ಇಲ್ಲೆಲ್ಲ ನೀರು ಫುಲ್ ಇತ್ತು ರೀ. ಇದು ಇಲ್ಲಿ ಮೀನುಗಾರಿಕೆ ಮಾಡ್ಬೋದು. ಸುತ್ತಮುತ್ತ ಇರತಕ್ಕಂಥ ಹೊಲಗಳಿಗೆ ನೀರಿನ ಅಂಶ ಹೆಚ್ಚಿಗೆ ಮಾಡ್ಬೋದು. ಸೊ ಇದು ಮನೆಗ್ರದಲ್ಲಿ ಮಾಡ್ತಾ ಇದ್ದಾರಾ? ಮನ್ರೇಗಾದೊಳಗಡೆ ಮಾಡ್ತಾರೆ. ಒಂದು ಫ್ಯಾಮಿಲಿ ಎಲ್ಲರೂ ಕೂಡ ವರ್ಕ್ ಮಾಡ್ಬೋದು. ಒಂದು ಫ್ಯಾಮಿಲಿಗೆ ಸುಮಾರು 45,000ವರೆಗೂ ಇನ್ಕಮ್ ಆಗುತ್ತೆ 3 ತಿಂಗಳ ಒಳಗಡೆ. ಎಲ್ಲರೂ ಕೂಡ ಮಾಡ್ಬೋದು. ಹಿಂಗೆ 10 ಫೀಟು, ಹಿಂಗೆ 8 ಫೀಟು, 1 ಫೀಟು ಡೀಪಾಗಿ ಡಿಗ್ ಮಾಡಬೇಕು ಒಂದು ದಿನಕ್ಕೆ. ಒಂದು ಇದರಲ್ಲಿ ಇಬ್ಬರು ಕೆಲಸ ಮಾಡ್ತಾರೆ. ಒಬ್ಬರು ಕೆದರೋದು, ಒಬ್ಬರು ಮಣ್ಣನ್ನು ಎತ್ತಿ ಟ್ರ್ಯಾಕ್ಟ್ರಿಗೆ ಹಾಕೋದು. ಆ ರೀತಿ 1,000 ಜನ ವರ್ಕ್ ಮಾಡ್ತಾರೆ ಇಲ್ಲಿ. ಅಲ್ಲಿ ನೀರು ಯಾವಾಗಲೂ ಅಷ್ಟೇ ಇರ್ತದೆ ರೀ. ನೀರು ಯಾವಾಗೂ ಅಲ್ಲಿ ಎಲ್ಲಿ ಅಷ್ಟೇ ಇರ್ತಾ? ನೀರು ಯಾವಾಗಲೂ ಇರ್ತದೆ. ಅದು ಅಷ್ಟು ನೀರು. ಹೋಗುವ ಮುಂದೆ ಹೋಗುವ. ನೀವು ನೋಡೋಣ ಅಂದರೆ ಮುಂದೆ ಹೋಗೋಣ್ರಿ. ಇದು ಇಲ್ಲಿ ಭಾಳಷ್ಟು ಜನ ವಿಸಿಟ್ ಮಾಡ್ಯಾರ ಕೆರೆಗೆ. ಈಗ ಇಲ್ಲಿ ಹಾಕಿರೋ ಮಣ್ಣೆಲ್ಲ ಆ ಕಡೆ ತೆಗೆದುಕೊಂಡು ಬಂದು ಇಲ್ಲಿ ಬಾರ್ಡ್ರಲ್ಲಿ ತಂದು ಹಾಕ್ತಾರೆ. ಆಮೇಲೆ ಹೊಲಗಳಿಗೆ ಮಣ್ಣುಗಳ ತೊಗೊಂಡು ಹೋಗ್ತಾರೆ ರೈತರು. ಏನು ಫಲವತ್ತಾದ ಮಣ್ಣು ಬೇಕಾಗಿತ್ತಂದ್ರೆ ಇಲ್ಲಿಂದನೇ ತೊಗೊಂಡು ಹೋಗ್ತಾರೆ. ರೈತರಿಗೆ ಯಾವುದೇ ರೀತಿ ಚಾರ್ಜ್ ಮಾಡೋಂಗಿಲ್ಲ. ಅವರೇ ಖುದ್ದು ತೊಗೊಂಡೋಗಿ ಹಾಕ್ಕೊಳ್ಬೋದು. ಇದು ಒಳ್ಳೆ ಇದು. ತೊಗೊಂಡ್ರಿ ಹೋಗುವ. ಹೋಗಿ ಬರ್ತೇವೆ ನಾವು.
ಮಾಡ್ತಾರೆ, 20 ಜನರದ್ದು ಒಂದು ಟೀಮ್ ಇರ್ತದೆ. 20 ಜನರಲ್ಲಿ ಒಬ್ಬರು ಕಾಯಕ್ಕೆ ಬಂದು ಅಂತೇಳಿ ಅವ್ರಿಗೆ ಅಸಿಸ್ಟ್ ಮಾಡ್ತಾರೆ. ಮೆಜರ್ಮೆಂಟ್ ಹಾಕ್ಕೊಡೋದು, ಎಷ್ಟು ಡೀಪಾಗಿ ನೀವು ಡಿಗ್ ಮಾಡ್ಬೇಕಂತ ಹೇಳೋದು, ಆಮೇಲೆ ಅವ್ರದ್ದು ದಿನದ ಅಟೆಂಡೆನ್ಸ್ ಹಾಕ್ಕೊಳ್ಳೋದು. ಇದು ಮಾಡಿ ಈ ಥರದ್ದು ಮಾಡಿ ಮತ್ತೆ ಇದು ಎಷ್ಟು ಡೆಪ್ತ್ ಹೋಗ್ತದೆ ಅಷ್ಟು ಹಂಗೆ ಇದು ಮಾಡ್ತಾರೆ. ಇದು ಫಸ್ಟ್ ಡೇ ಮೆಜರ್ಮೆಂಟ್, ಫಸ್ಟ್ ಡೇ ವರ್ಕ್ 1 ಫೀಟ್ ಇದು ಮಾಡ್ತಾರೆ. 1 ಫೀಟ್ ಆಗಿದೆ ಇದು, 1 ಡೇ ವರ್ಕ್ ಇದು. ನೆಕ್ಸ್ಟ್ ಡೇ ಮಾಡ್ಬೇಕಂತಂದ್ರೂ 1 ಫೀಟ್ ಇದು ಮಾಡ್ತಾರೆ. ಸೊ ಎಷ್ಟು ಆಳ ಹೋಗ್ತದೆ ಅಷ್ಟುವರೆಗೂ ಡಿಗ್ ಮಾಡಿ ಅದು ಮಣ್ಣೆಲ್ಲ ಬಾರ್ಡ್ರಿಗೆ ಹಾಕಿದ್ರೆ ಇಲ್ಲಿ ಮಳೆ ಬಂತಂದ್ರೆ ಇಮಿಡಿಯೇಟ್ ನೀರು ಶೇಖರಣೆ ಆಗ್ತದೆ. ಈ ರೀತಿ ಒಂದು ಮನ್ರೇಗಾದಲ್ಲಿ ಮಾಡ್ತಿದ್ದಾರೆ. 5 ವರ್ಷದಿಂದ ಇಲ್ಲಿ ಕೆಲಸ ಇದೆ. ಜನ ಎಲ್ಲರ ಇಲ್ಲಿ ದುಡ್ಡು ಬರ್ತಾ, ದುಡ್ಡು ಕೈಗೆ ಬರ್ತಾ ಅವರಿಗೆ? ಹಾಂ, ಇಮಿಡಿಯೇಟ್ ಬರುತ್ತೆ ರೀ. 1 ವಾರದ ಒಳಗಡೆ ಪೇಮೆಂಟ್ ಆಗ್ತದೆ. 1 ವಾರ ಮಿನಿಮಮ್, 1 ವಾರ ಟೈಮ್ ತೊಗೊಂಡು ಪೇಮೆಂಟ್ ಆಗ್ತದೆ. ಈ ವಾರದ ಕೆಲಸ ಮುಂದಿನ ವಾರದವರೆಗೂ ಅವ್ರಿಗೆ ಪೇಮೆಂಟ್ ಬಂದುಬಿಡ್ತದೆ. ಇನ್ನು ಸಮಸ್ಯೆ ಆಗ್ತಾ ಇರ್ತದೆ. ಈಗ ಮನ್ರೇಗದ ಬಜೆಟ್ ಕಡಿತ ಮಾಡಿದ್ದಾರೆ ಇವರು, ನರೇಂದ್ರ ಮೋದಿ ಸರ್ಕಾರ. ಜನರಿಗೆ ಪೇಮೆಂಟ್ ಆಗಲಾರ್ದಾಗ ನಾವು ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಿದ್ವಿ. ಮೋದಿಯವರ ಮೂರ್ತಿಯನ್ನು ರೆಡಿ ಮಾಡಿ ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಜನ. ಅದಾದಮೇಲೆ ಪೇಮೆಂಟ್ ರಿಲೀಸ್ ಆಯಿತು. ಸುಮಾರು 1 ತಿಂಗಳು ಪೇಮೆಂಟ್ ಜನರದ್ದು ಇರಲಿಲ್ಲ. ಈಗಲೂ ಕೂಡ ಪ್ರೆಸೆಂಟ್ 3 ವಾರದ ಇಲ್ಲಿ ಈ ಕೆಲಸ ಮಾಡೋರಿಗೆ 3 ವಾರದ ಪೇಮೆಂಟ್ ಬೇಕಾದ್ರೆ ಇನ್ನೂ ಕೂಡ ಬಂದೇ ಇಲ್ಲ. ಸುಮ್ಮನೆ ಬಂದು ಕೆಲಸ ಮಾಡಿ ಹೋಗಿದ್ದಾರೆ. ಅಂದರೆ ಕೆಲಸ ಮಾಡಬೇಕು ಅಂತಿದೆ, ಅದ್ರ ಪೇಮೆಂಟ್ ರಿಲೀಸ್ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಅದು ಸಮಸ್ಯೆ ಇದೆ. ಇಲ್ಲದೆ ಹೋದರೆ ಜನರಿಗೆ ಇದೊಂದು ರಾಷ್ಟ್ರೀಯ ಸಂಪತ್ತು ನಿರ್ಮಾಣ ಆಗ್ತದೆ. ನೀರು ಫಸ್ಟ್ ರಾಷ್ಟ್ರೀಯ ಸಂಪತ್ತು ನೀರು ಒಂದು ನಿರ್ಮಾಣ ಆಗ್ತದೆ. ಜನರಿಗೆ ಆರ್ಥಿಕತೆಯನ್ನು ಕೂಡ ಒಂದು ಸಪೋರ್ಟ್ ಮಾಡ್ದಂಗೆ ಆಗ್ತದೆ. ಅವರಿಗೆ ಒಂದು ಮೈಗ್ರೇಷನ್ ಕಡಿಮೆ ಆಗ್ತದೆ. ಇಲ್ಲಿ ನಮ್ಮ ಕಲಬುರಗಿ ಭಾಗದ ಜನ ಭಾಳಷ್ಟು ಜನ ಅಫ್ಜಲ್ಪುರ, ಯಾದಗಿರಿ ಭಾಗದಿಂದ ಹೈಯೆಸ್ಟ್ ನಾವು ಮೈಗ್ರೇಷನ್ ಹೋಗೋದು ನೋಡ್ತೀವಿ. ಇದೇ ಮನ್ರೇಗಾ ವರ್ಕು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ರಂದರೆ ಮೈಗ್ರೇಷನ್ ಹೋಗೋದು ತಪ್ತದೆ. ಈಗ 20,000 30,000ಕ್ಕೆಲ್ಲ ಸಾಲ ಮಾಡಿಬಿಟ್ಟು ಅವರು ಇಟಂಗಿ, ಬೆಟ್ಟಿಗೋ, ಬಾಂಬೆ, ಪುಣೆ ಆ ಕಡೆಲ್ಲ ಹೋಗ್ತಾರೆ. ಹಂಗೆ ಹೋಗ್ಬಾರ್ದು ಅಂತಂದರೆ ಇದು ಯೋಜನೆ ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗಬೇಕು ಅನ್ನೋದು ಒಂದು ಇದೆ. ಜಾರಿ ಆಗ್ಬೇಕ್ರಿ ಸಮರ್ಪಕವಾಗಿ. ಸರ್ಕಾರ ಚೇಂಜ್ ಆದಾಗ ಪೇಮೆಂಟ್ ಜಾಸ್ತಿ ಆಗ್ತದೆ. ಮತ್ತು ಮೆಜರ್ಮೆಂಟ್ ಕಡಿಮೆ ಮಾಡಿದ್ರು. ಬೇಸಿಗೆ ಕಾಲ ಅಲ್ಲ, ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ಅಳತೆ ಕಡಿಮೆ ಇರಬೇಕು. ಹಿಂಗೆ 10-8 ಇರೋದು 8-6 ಈ ರೀತಿ ಕಡಿಮೆ ಮಾಡಿದ್ರು. ಸ್ವಲ್ಪ ಫೀಟ್ನೂ ಕಡಿಮೆ ಹೋಗಿದ್ರು. ಅದರಲ್ಲಿ ಯಾವ ಥರ ಕೇಸ್ ತೊಗೊಳ್ತೀರಾ ನೀವು? ಆಲ್ಮೋಸ್ಟ್ ಅಡ್ವೊಕೇಟ್ ಅಂತಂದರೆ ಬಂದಿರೋ ಕೇಸ್ಗಳು ನಾವು ಯಾವ ಬಿಡಲ್ಲ ಮೇಡಮ್. ಸಿವಿಲ್ ಇರಲಿ, ಕ್ರಿಮಿನಲ್ ಇರಲಿ, ಎಲ್ಲ ಕೇಸ್ಗಳನ್ನು ಅಟೆಂಡ್ ಮಾಡ್ತೀವಿ. ಆದರೆ ನನ್ನ ಹಿನ್ನೆಲೆ ಸ್ವಲ್ಪ ಮಹಿಳಾ ಪರ ಕೆಲಸ ಮಾಡೋದ್ರಿಂದ ನನ್ನ ಹತ್ರ ಜಾಸ್ತಿ ಫ್ಯಾಮಿಲಿ ಮ್ಯಾಟ್ರಸ್ಸೇ ಬರ್ತಾ ಇರ್ತವೆ. ಫ್ಯಾಮಿಲಿ ಮ್ಯಾಟ್ರಸ್ಸು ಮತ್ತು ಈ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ಈಗ ಯಾಕಂದರೆ ಇತ್ತೀಚೆಗೆ ನೋಡಿರಿ ನೀವು ಕೋವಿಡಲ್ಲಿ ಮೊಬೈಲ್ ಕೊಟ್ಟು ಮಕ್ಕಳಿಗೆ ಏನೇನೋ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ಟವ. ಯಾರೇ 8ನೇ ಓದ್ತಾ ಇರ್ತಾರೆ, 9ನೇ ಓದ್ತಾ ಇರ್ತಾರೆ, ಲವ್ ಮಾಡಿ ಓಡೋಗ್ತಾ ಇದ್ದಾರೆ. ಇಂಥ ಕೇಸಸ್ಸು ಜಾಸ್ತಿ ಇದಾವೆ. ನಾನು ಇದೇ ಫೆಬ್ರವರಿ ತಿಂಗಳಲ್ಲಿ 8 ಚೈಲ್ಡ್ ಮ್ಯಾರೇಜನ್ನು ಸ್ಟಾಪ್ ಮಾಡಿದ್ವಿ. ಫೆಬ್ರವರಿ ಒಂದೇ ತಿಂಗಳಲ್ಲಿ 8 ಚೈಲ್ಡ್ ಮ್ಯಾರೇಜ್ ಸ್ಟಾಪ್ ಮಾಡೀವಿ. ಮತ್ತು ಕನ್ವಿನ್ಸ್ ಮಾಡಿ ಕೆಲವೊಬ್ಬರು ರಿಮೈಂಡ್ ಹೋಮಲ್ಲಿ ಇಟ್ಟಿದ್ದೀವಿ, ಕೆಲವೊಬ್ಬರನ್ನ ಮನೆಗೆ ಕಳಿಸಿದ್ದೀವಿ. ನೀವು ಏಜ್ ಆದಮೇಲೆ ಮದುವೆ ಮಾಡ್ಕೊಳ್ರಿ ಅಂತೇಳಿ ಕನ್ವಿನ್ಸ್ ಮಾಡಿ. ಅಂದರೆ ಆ ರೀತಿಯ ನನಗೆ ಮಹಿಳಾ ಓರಿಯೆಂಟೆಡ್ ಕೇಸಸ್ಸೇ ಜಾಸ್ತಿ ಬರೋದು. ಇಲ್ಲೆಲ್ಲ ಬರ್ತಾ ಇರ್ತೀವಿ, ಮನ್ರೇಗಾ ವರ್ಕ್ ಮಾಡಿಸ್ತಾ ಇರ್ತೀವಿ. ಅಲ್ಲಿ ಬಂದು ನಾವು ಹೇಳ್ತೀವಿ, ನಾವು ಅಡ್ವೊಕೇಟ್ ಇದ್ದೀವಿ, ನೀವು ಮೊದಲೇ ಕೋರ್ಟು ಕಚೇರಿ ಅಂತ ಅಲ್ದಾಡೋ ಬದಲಿ ಮೊದಲು ನಮ್ಮ ಸಜೆಷನ್ ತೊಗೊಳ್ರಿ, ಕೌನ್ಸ್ಲಿಂಗ್ ಆಗಲಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾಯಿದೆ ರೀ, ಸಣ್ಣ ಪುಟ್ಟಕ್ಕೆಲ್ಲ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ ಹೋಗ್ಬಿಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಮನಸ್ತಾಪಗಳು ಇನ್ನೂ ಹೆಚ್ಚಾಗ್ತವೆ.
ಅದಕ್ಕಿಂತ ಮುಂಚೆ ಫಸ್ಟ್ ಒಂದು ಫೋನ್ ಕಾಲ್ ಮಾಡಿರಿ. ನಮಗೆ ಮೀರ್ತು ಅಂದರೆ ನೀವು ಸ್ಟೇಷನ್ ಹೋಗ್ರಿ, ಕೋರ್ಟ್ ಹೋಗ್ರಿ. ನಿಮಗೆ ಮನುಷ್ಯತ್ವ ಮೀರು ನಿಮ್ಮ ಜೊತೆ ನಡ್ಕೊಳ್ತಾ ಇದ್ರು ಅಂತಂದರೆ ನಿಮಗೆ ನ್ಯಾಯ ಕೊಡ್ಸೋಕ್ಕೆ ನಾವು ರೆಡಿ ಇರ್ತೀವಿ ಅಂತಕ್ಕಂಥದ್ದು ಒಂದು ಕೌನ್ಸ್ಲಿಂಗ್ ಮಾಡ್ತೀವಿ ಜನರಿಗೆ. ಯಾರಿದ್ರೂ ಕೂಡ ನಮ್ಗೆ ಫೋನ್ ಮಾಡ್ತಾರೆ. ಬನ್ನಿ ಅಲ್ಲಿಗೆ ಹೋಗುವ, ಮಕ್ಕಳು ಇದ್ದಾರಲ್ಲ, ನಿಮ್ಮ ಮಕ್ಕಳ ಹತ್ರ ಹೋಗಿ. ನಾನು ಭಾಳ ಇಷ್ಟಪಟ್ಟು ಮಾಡಿಸೋ ಕೆಲಸ ಇದು. ಒಳ್ಳೆ ಕೆಲಸ ಇದು. ನೀವು ಹೇಳಿದಾಗೆ ಎರಡು ಬೆನಿಫಿಟ್ ಇದೆ ಇದು. ನಾನು ಸ್ಟಾರ್ಟಿಂಗ್ ಮನ್ರೇಗ ಮಾಡಿಸ್ಬೇಕಾದ್ರೆ ಡಿಗ್ರಿ ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರರ್ ಇದೆ. ಅಲ್ಲಿ 11 ಗಂಟೆವರೆಗೂ ನಾನು ವರ್ಕ್ ಮುಗಿಸ್ಕೊಂಡು ನಂತರದಲ್ಲಿ ಇಲ್ಲಿ ಮನ್ರೇಗ ವರ್ಕಿಗೆ ಬಂದು ವಿಸಿಟ್ ಮಾಡ್ತಿದ್ದೆ. ಎಷ್ಟು ಪ್ರೀತಿ ನಮಗೆ ಈ ಕೆಲಸ ಅಂತಂದರೆ ಚೆನ್ನಾಗಿ ನಡೀತದೆ ಇಲ್ಲೋ, ಜನ ಎಲ್ಲ ಮಾಡ್ತಾರಿಲ್ಲೋ. ಆಮೇಲೆ ನೀವು ಆ್ಯಕ್ಚುಲಿ ಈಗ ವರ್ಕ್ NMR ತೆಗೆದಿಲ್ಲ ಅಂತ ಸ್ಟಾಪ್ ಇದೆ. ನೀವು ಜನ ಇದ್ದಾಗ ಬಂದು ನೋಡಿದ್ರಿ ಅಂತಂದರೆ ಎಲ್ಲರೂ ಯಾವುದೇ ಜಾತಿ ಧರ್ಮ ಭೇದ ಭಾವ ಇರಲಾರ್ದೆ ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡೋದು, ಒಬ್ರಿಗೊಬ್ಬರು ನೀರು ಕುಡಿಯೋದು. ನಾವು ವಿಸಿಟಿಗೆ ಬಂದ್ವಿ ಅಂತಂದರೆ ಎಲ್ಲರ ಕೈಯಿಂದ ಒಂದೊಂದು ತುತ್ತು ಹಂಗೆ ತಿನ್ಕೊಂತ ಓಡಾಡ್ತೀವಿ. ಯಾವುದೇ ಭೇದ ಭಾವ ಇರಲಾರ್ದ ರೀತಿಯೊಳಗೆ ಎಲ್ಲ ಜನ ಒಂದೇ ಕಡೆ ಸೇರಿ ಒಂದು ಪ್ರೀತಿಯೇ ಬಿತ್ತುವ ತಾಣ ಇದು. ಭಾಳ ಅದಕ್ಕೆ ಹೇಳ್ತೀನಿ ದುಡ್ಡು ಮುಳುಗ್ತಾನೆ ಸರಿ ಹೋಗ್ತೀನಿ ನಂಗೆ ಬರ್ತದೆ. ಏಕಲ್ಲಿ ನಿಮ್ಮ ಪ್ರಾಕ್ಟೀಸ್ ಮಾಡ್ಕೊತಾರೆ ನಾನು ನೋಡ್ತೀನಿ. ಚಪ್ಪಲ್ ಹೇಗಿತ್ತು ಅದೇ ಪ್ಲಾನೆಟ್ ಪ್ರಾಕ್ಟೀಸ್ ಮಾಡ್ಕೊತಾರೆ ನಾವು. ಈಗ ಅದು ಡ್ರೈವರ್ ಯಾಕ ಮನೆಗೆ ಪ್ರಾಕ್ಟೀಸ್ ಮಾಡ್ಕೊತಾರೆ. ಏ ಬುಡ್ಡ ಈ ಕಲ್ಲಿ ನೀವು ಮುಳುಗ್ತೇನೆ ನೋಡಿ. ಏ ಬಿಡು ಬಿಡು ಸದ್ಯಕ್ಕೆ ಇದೆ ಇದು ನೀರು ಒಟ್ಟ ಬರ್ತದೆ ಇಲ್ರಿ. ಅಷ್ಟು ಇರ್ತದೆ ಅಷ್ಟೇ ಇರ್ತದೆ. ಏ ಹೆಸರಾಗ್ತದ ಕಾಲು ಬೆಂಕಿ ಬರ್ತದ. ಇವು ಬರ್ತಾವ ಗಂಟೆ ಯಾವಾಗ ಹೋಗ್ತದೆ ಗೊತ್ತಾಗಲ್ಲ. ಇಲ್ಲಿ ಆ್ಯಕ್ಚುಲಿ ವರ್ಕ್ ನೀವು ಇನ್ನೊಂದು ಸತಿ ಬಂದಾಗ ನಾನು ಮನ್ರೇಗ ವರ್ಕಿಗೆ ಕರ್ಕೊಂಡು ಹೋಗ್ತೀನಿ. ಅದು ಒಳ್ಳೇದು. ಹೆಸರೇನಾರು ಇದೆಯಾ?
ಇದು ಸೈಯದ್ ಚುಂಚೋಳಿ ಕೆರೆ ಅಂತಾರೆ. ಇಲ್ಲೇ ಹತ್ತಿರದಲ್ಲೇ ಸೈಯದ್ ಚುಂಚೋಳಿ ಗ್ರಾಮ ಇದೆ ರೀ. ಅದು ತಾಜ್ ಸುಲ್ತಾನ್ಪುರ ಗ್ರಾಮ ಪಂಚಾಯತಿ ಅಡಿ ಒಳಗೆ ಬರುತ್ತೆ. ಹಾಗಾಗಿ ಸೈಯದ್ ಚುಂಚೋಳಿ ಕೆರೆ ಅಂತಲೇ ಕರೆಯೋದು. ಭಾಳ ದೊಡ್ಡ ಕೆರೆ ಇದು. ನಾವೆಲ್ಲ ಒತ್ತಾಯ ಮಾಡ್ತಾ ಇದೀವಿ ಸರ್ಕಾರಕ್ಕೆ, ಸೈಡಿಗೆಲ್ಲ ಬಾರ್ಡ್ರ್ ಮಾಡಿ ಈ ಕಲ್ಲುಗಳು ಸುಮ್ಮನೆ ವೇಸ್ಟ್ ಬಿದ್ದಿವೆ. ಇಲ್ಲಿ ಇದೇ ಕಲ್ಲುಗಳನ್ನ ಅಲ್ಲಿ ತೊಗೊಂಡೋಗಿ ಅದು ಫುಲ್ ಬಾರ್ಡ್ರ್ ಒಂದು ಕಾಂಪೌಂಡ್ ಕಟ್ಟಿ ಸೈಡಿಗೆಲ್ಲ ಚೇರ್ಗಳ ಥರ ಮಾಡಿ ಒಂದೊಂದು ಸುತ್ತಲೂ ಸಸಿ ನಡಬೇಕು ಅಂಥೇಳಿ. ಅದು ಇನ್ನೂ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ. ಒಬ್ಬೊಬ್ಬ ಗ್ರಾಮ ಪಂಚಾಯತಿಯವ್ರು ಮನ್ಸು ಮಾಡಿದ್ರೆ ಒಂದೊಂದು ಕೆರೆನೂ ಪಾರ್ಕ್ಗಳ ಥರ ಕಾಣಿಸ್ತವೆ. ಮನ್ರೇಗಾದಲ್ಲಿ ಸಾಕಷ್ಟು ಯೋಜನೆಗಳು ಸುಂದರವಾಗಿ ಇಟ್ಕೊಳಕ್ಕೆ. ಇವನ್ ಸ್ಮಶಾನನೂ ಕೂಡ ಅಚ್ಚುಕಟ್ಟಾಗಿ ಕಟ್ಕೋಬೋದು. ನಾವು ಸ್ಮಶಾನದಲ್ಲೂ ಗಿಡ ನೆಡ್ಬೋದು, ಕಾಂಪೌಂಡ್ ಕಟ್ಬೋದು. ಅಲ್ಲಿ ಬೇರೆ ಬೇರೆ ರೀತಿಯ ವಾತಾವರಣ, ಕುಂತ್ಕೊಂಡು ಮಣ್ಣು ಮಾಡಿ ಆರಾಮ್ ಕುಂತು ಹೋಗೋಷ್ಟು ಚೇರ್ಗಳು ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಒಳ್ಳೆ ವಾತಾವರಣ ಮಾಡ್ಬೋದು. ಆದರೆ ಇನ್ನೂವರೆಗೂ ಸ್ಮಶಾನಕ್ಕೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿಲ್ಲ ಎಲ್ಲರೂ. ಮನ್ರೇಗ ಒಂದು ಅದ್ಭುತ ಯೋಜನೆ ಅದು. ಅವ್ರು ಫುಲ್ ಎಂಜಾಯ್ ಮಾಡಕತ್ತಾರೆ. ಅವ್ರಿಗೆ ಚಾನ್ಸ್ ಸಿಗ್ಬಿಟ್ಟದ.